ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ವರಮಹಾಲಕ್ಷ್ಮಿಯ ಕಳಸಕ್ಕೆ ನೀವು ಯಾವುದೇ ರೀತಿ ಸ್ಯಾರಿ ಡ್ರಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಸ್ಯಾರಿನ ಯಾವ ರೀತಿ ಪ್ಲೀಟ್ಸ್ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ಫೋಲ್ಡ್ ಮಾಡಿ ಹಿಂದಿನ ದಿನನೇ ಇಟ್ಕೋಬೇಕು ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೀರೆನ ತಗೊಂಡಿದ್ದೀನಿ. ಸೀರೆನಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಕೆಲವರು ಬ್ಲೌಸ್ ಪೀಸ್ ನ ಕಟ್ ಮಾಡಲ್ಲ, ಹಾಗೇನೆ ಉಡಿಸ್ತಾರೆ. ಬಟ್ ನಾನು ಯಾವಾಗ್ಲೂ ಅಷ್ಟೇನೆ ಬ್ಲೌಸ್ ಪೀಸ್ ನ ಕಟ್ ಮಾಡಿನೇ ಮೇಲ್ಗಡೆ ಅಪ್ಪರ್ ಪಾರ್ಟಿಗೆ ನೀಟಾಗಿ ಬ್ಲೌಸ್ ನ ಅರೇಂಜ್ ಮಾಡಿ ಉಳಿದಿರೋಂತ ಸೀರೆನೆ ಉಡಿಸೋದು. ಹಾಗಾಗಿ ನಾನು ಇಲ್ಲಿ ಬ್ಲೌಸ್ ಪೀಸ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಆದಷ್ಟು ಕೂಡ ಸಾಫ್ಟ್ ಮೆಟೀರಿಯಲ್ ನ ಅವಾಯ್ಡ್ ಮಾಡಿ. ಅಂದ್ರೆ ಕ್ರೇಪ್ ಸಿಲ್ಕ್, ಶಿಫಾನು, ಇದ್ರ ಬದಲಾಗಿ ಕಂಚಿ, ಬನಾರಸ್, ಕಾಟನ್, ಸೆಮಿ ಸಿಲ್ಕ್ ಸ್ಯಾರೀಸ್ ಈ ತರದ್ದು ಒಂದು ಫ್ಯಾಬ್ರಿಕ್ ನ ಸೆಲೆಕ್ಟ್ ಮಾಡಿ. ನಾನು ಈ ಒಂದು ಸ್ಯಾರಿನ ಮೀಶೋದಲ್ಲಿ ಪರ್ಚೇಸ್ ಮಾಡಿದೀನಿ. ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದರ ಒಂದು ಕಾಸ್ಟ್ ಬಂದು ಅಂಡರ್ 500 ಇರುತ್ತೆ ಅಷ್ಟೇನೆ. ನೋಡಿ, ಇವಾಗ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿದ್ದಾಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಸೆರ್ಗನ್ ಕಡೆ ಏನಿದೆ ಆ ಕಡೆಯಿಂದ 1.5 ಮಾರ ಆಗೋಷ್ಟು ಬಿಟ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಕರೆಕ್ಟ್ ಆಗಿ 1.5 ಮಾರ ಆಗೋಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಕ್ಲಿಪ್ ಕೂಡ ಹಾಕಿದ್ದಾದ್ಮೇಲೆ ಸೀರೆಯ ತುದಿ ಏನಿರುತ್ತೆ ನೋಡಿ, ಅಲ್ಲಿಂದ ನಾವಿವಾಗ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಎರಡೂ ಸೈಡಿನ ಬಾರ್ಡರ್ನು ಕೂಡ ಇದೇ ರೀತಿ ಹಿಡ್ಕೊಂಡು ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸ್ ಆಗಿದ್ರೆ ಒಂದು 7 ರಿಂದ 8 ನೆರಿಗೆಗಳಾದ ತಕ್ಷಣ ಎರಡೂ ಸೈಡ್ ಅಲ್ಲೂ ಕೂಡ ಅಂದ್ರೆ ಬಾರ್ಡರ್ ಏನಿದೆ ಅಲ್ಲಿಗೆ ಕ್ಲಿಪ್ಗಳನ್ನ ಹಾಕೊಳ್ತಾ ನೀವು ನೆರಿಗೆಗಳನ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಸಲ ಎಲ್ಲ ನೆರಿಗೆಗಳನ್ನೂ ಕೂಡ ಹಿಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನನಗೆ 21 ನೆರಿಗೆಗಳು ಬಂದಿದೆ. ಇನ್ನು ಚಿಕ್ಕದಾಗೂ ಕೂಡ ಹಿಡಿಬಹುದು, ನೀವು 25 ನೆರಿಗೆವರೆಗೂ ಕೂಡ ನೀವು ಮಾಡ್ಕೋಬಹುದು. ಆದ್ರೆ ಬಿಗಿನರ್ಸ್ ಆಗಿದ್ರೆ ಇಷ್ಟು ಒಂದು 20 ರಿಂದ 21 ನೆರಿಗೆಗಳಾದ್ರೆ ಸ್ಪ್ರೆಡ್ ಮಾಡೋದಕ್ಕೂ ಕೂಡ ನಿಮಗೆ ಕಷ್ಟ ಆಗಲ್ಲ. ಹಾಗಾಗಿ ನಾನು ಇಲ್ಲಿ ಒಂದು 21 ನೆರಿಗೆಗಳನ್ನ ಮಾಡ್ಬಿಟ್ಟು ನಾನು 3 ಸೈಡು ಕೂಡ ಒಂದು ಸೇಫ್ಟಿ ಪಿನ್ ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ತೀನಿ. ನೀವು ಇಲ್ಲಿ ನೋಡ್ತಿರ್ಬಹುದು ನೋಡಿ, ಎಲ್ಲಿವರೆಗೆ ಕ್ಲಿಪ್ ಹಾಕಿದೆ ನೋಡಿ ಅಲ್ಲಿವರೆಗೆ ನೆರಿಗೆಗಳನ್ನ ಮಾಡ್ಕೊಂಡಿದೀನಿ. ನೀವು ಒಬ್ಬರೇ ನೆರಿಗೆಗಳನ್ನ ಮಾಡ್ಕೋತಾ ಇದೀವಿ ಅಂತ ಹೇಳಿದ್ರೆ ನೆರಿಗೆ ಮಾಡಿದ್ಮೇಲೆ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ಅವಾಗ ನೆರಿಗೆಗಳು ಆಚೆ ಈಚೆ ಆಗಲ್ಲ. ನೋಡಿ, ಇವಾಗ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತ ನೆರಿಗೆ ಏನಿದೆ ಅಲ್ಲಿಗೆ ನಾನಿಲ್ಲಿ ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಸೀರೆ ಹಾಗೇನೆ ಬಾರ್ಡರ್ ಇರುತ್ತಲ್ಲ, ಅದರ ಒಂದು ಜಂಕ್ಷನ್ ಇರುತ್ತಲ್ಲ, ಅಲ್ಲಿಗೆ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಕರೆಕ್ಟ್ ಆಗಿ ಎಲ್ಲಾ ನೆರಿಗೆಗಳನ್ನು ಕೂಡ ಕೌಂಟ್ ಮಾಡ್ಕೊಳ್ತಾ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬಹುದು, ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಒಂದು ಮಿಸ್ ಆದ್ರೂ ಪುನಃ ನಾವು ಮತ್ತೆ ನೆರಿಗೆ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಇಷ್ಟು ನೆರಿಗೆಗಳನ್ನು ಕೂಡ ಹಿಡಿದು ನಾನು ಇವಾಗ ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳು ಅಷ್ಟೇನೆ, ಜಸ್ಟ್ ಬಾರ್ಡರ್ ಇರುತ್ತೆ ನೋಡಿ, ಆ ಬಾರ್ಡರ್ ಎಡ್ಜ್ ಅಲ್ಲಿ ನೀವು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೋಬೇಕಾಗತ್ತೆ. ನೋಡಿ, ಈ ರೀತಿ ಒಂದೇ ಒಂದು ನೆರಿಗೆಗಳು ಕೂಡ ಮಿಸ್ ಆಗಿಲ್ಲ, ಆ ರೀತಿನಲ್ಲಿ ನಾವು ಹಾಕೋಬೇಕಾಗತ್ತೆ. ನೋಡಿ, ಇಷ್ಟು ನೆರಿಗೆಗಳನ್ನು ಕೂಡ ಜೋಡಿಸಿ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಆದ್ಮೇಲೆ ಸೆಂಟ್ರಲ್ಲೂ ಅಷ್ಟೇನೆ ಎರಡೂ ಕಡೆ ಬಾರ್ಡರ್ನ ಸ್ಟ್ರೈಟ್ ಆಗಿ ಒಂದ್ಸಲ ಸ್ಟ್ರೈಟ್ ಮಾಡ್ಕೊಬಿಟ್ಟು ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಜೋಡಿಸ್ಕೊಂಡು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ನಾನಿಲ್ಲಿ ಬಳಸಿರುವಂತದ್ದು 3 ಕಡೆನೂ ಕೂಡ ದೊಡ್ಡ ಸೇಫ್ಟಿ ಪಿನ್. ನೋಡಿ, ಈ ರೀತಿ ಹಾಕೊಂಡಿದ್ದಾಗಿದೆ. ಕೊನೆ ಲಾಸ್ಟ್ ಅಲ್ಲಿ ಕ್ಲಿಪ್ ಏನಿದೆ ಫ್ರೆಂಡ್ಸ್, ಅಲ್ಲಿ ನಾನು ಒಂದೇ ಒಂದು ನೆರಿಗೆನ ಬಿಟ್ಬಿಟ್ಟಿದ್ದೆ, ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 21 ನೆರಿಗೆಗಳು ಬಂದಿದೆ ನನಗೆ. ನೋಡಿ, ಇವಾಗ ಸೇರಿಸಿದ್ದಾಗಿದೆ. ಇವಾಗ ಸ್ಟ್ರೈಟ್ ಮಾಡ್ಕೊಂಡು ಕ್ಲಿಪ್ ಅನ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸ್ಟ್ರೈಟ್ ಮಾಡಿದಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಕರೆಕ್ಟ್ ಆಗಿ ಆ ಸೀರೆ ಮತ್ತೆ ಬಾರ್ಡರ್ನ ಜಂಕ್ಷನ್ಗೆ ನೀವು ಸೇಫ್ಟಿ ಪಿನ್ ಅನ್ನು ಹಾಕೊಂಡ್ರೆ ಇದೇ ರೀತಿ ಬರುತ್ತೆ ನಿಮ್ಗೂ ಕೂಡ. ನೋಡಿ, ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನಾನೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಉಡ್ಸೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಸೆರ್ಗುಗೆ ನಾವಿಲ್ಲಿ 1.5 ಮಾರ ಆಗೋಷ್ಟು ಬಿಟ್ಕೊಂಡಿದ್ವಲ್ಲ, ಆ ಸೈಡ್ ಇಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಸೆರ್ಗುನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಲ್ಲೂ ಅಷ್ಟೇನೆ ಒಂದು 9 ರಿಂದ 10 ನೆರಿಗೆಗಳು ಬಂದ್ರೆ ಸಾಕಾಗುತ್ತೆ. ನೋಡ್ತಿದ್ದೀರಲ್ಲ, ನನಗಿಲ್ಲಿ 9 ನೆರಿಗೆಗಳು ಬಂದಿದೆ. ಇದಿಷ್ಟನ್ನು ಕೂಡ ಹಿಡಿದು ನಾನಿಲ್ಲಿ ಒಂದು 3 ರಿಂದ 4 ಕಡೆ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಎರಡೂ ಸೈಡ್ ಅಲ್ಲೂ ಕೂಡ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಂಡು ನಾನು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ ಒಂದು 3 ರಿಂದ 4 ಕಡೆ ಇದೇ ರೀತಿ ಸೆರ್ಗನ್ನ ಜೋಡಿಸ್ಕೊಂಡು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೆರ್ಗಿನಲ್ಲಿ ಬರ್ತಕ್ಕಂಥ ಪ್ಲೀಟ್ಸ್ ನ ಆದಷ್ಟು ಕೂಡ ಈ ತರ ಸಣ್ಣದಾಗಿ ಹಿಡಿದ್ರೆ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದಾಗ ತುಂಬಾನೇ ನೀಟಾಗಿ ಕೂರುತ್ತೆ. ಆದಷ್ಟು ಕೂಡ ಕಾಟನ್ ಸ್ಯಾರಿ ಆದ್ರೆ ಬಿಗಿನರ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬಹುದು. ನೋಡಿ, 2 ಕಡೆ ಹಾಕೊಂಡಿದ್ದಾಗಿದೆ.
ಇಲ್ಲೂ ಕೂಡ ನಾನು ಅದೇ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಮತ್ತಿಲ್ಲೊಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ಕ್ಲಿಪ್ಪು ಅಥವಾ ಸೇಫ್ಟಿ ಪಿನ್ ಯಾವುದನ್ನಾದ್ರೂ ಕೂಡ ಹಾಕೋಬಹುದು. ಉಳ್ದಿರೋಂಥ ಸೀರೆ ಪಾರ್ಟ್ ಏನಿದೆ ನೋಡಿ, ಇವಾಗ ಒಂದು ಮುಕ್ಕಾಲ್ ಮಾರಾಗೋಷ್ಟು ಸೆರ್ಗುನ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇನ್ನು ಉಳ್ದಿರೋಂಥ ಸೀರೆ ಪಾರ್ಟ್ ಏನಿದೆ ಇಲ್ಲಿಗೆ ಲಕ್ಷ್ಮಿಯ ಕಾಲ್ಗಳನ್ನ ಜೋಡಿಸೋದು. ನಾನಿಲ್ಲಿ ಸೀರೆನ ಫೋಲ್ಡ್ ಮಾಡಿಡ್ಬೇಕಲ್ಲ, ಹಾಗಾಗಿ ಅಲ್ಲೂ ಒಂದು ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡೋದಿಕ್ಕಾಗಲ್ಲ, ಇಲ್ಲಾಂದ್ರೆ ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಫೋಲ್ಡ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 4 ಕಡೆ ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡಿಕೊಂಡು ಇವಾಗ ಇದನ್ನ ನಾನು ಫೋಲ್ಡ್ ಮಾಡ್ತೀನಿ. ನೀವು ಲಕ್ಷ್ಮಿ ಕಳಸಕ್ಕೆ ಉಡಿಸುವಂತ ಟೈಮಲ್ಲಿ ಲಾಸ್ಟ್ ಎಂಡಲ್ಲಿ ಹಾಕಿದೀವಲ್ಲ, ಈ ಒಂದು ಪಿನ್ ಅನ್ನ ತೆಗೆದ್ಬಿಡಿ, ಅವಾಗ ಕಾಲ್ಗಳನ್ನ ಜೋಡಿಸ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಫೋಲ್ಡ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟ್ರೈಟ್ ಆಗಿ ಇಟ್ಕೋಬೇಕು ನೆರಿಗೆಗಳನ್ನ. ನೆರಿಗೆಗಳಾದ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಅದನ್ನ ಈ ರೀತಿ ನೆರಿಗೆಗಳ ಜೊತೆನೆ ಜೋಡಿಸ್ಕೊಂಡು ಸೆರ್ಗಿದೆಯಲ್ಲ ಸೆರ್ಗನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಆ ನೆರಿಗೆಗಳ ಜೊತೆನಲ್ಲೇ, ಅಂದ್ರೆ ನೆರಿಗೆಗಳು ಮಾಡಿರ್ತೀವಲ್ಲ ಆ ಸೆಂಟರ್ ನಲ್ಲಿ ಬರಬೇಕು ಏನು ಸೆರ್ಗು, ಆ ರೀತಿ ಜೋಡಿಸ್ಕೊಂಡು ಲೆಫ್ಟ್ ಸೈಡ್ ಕಡೆ ಇದೆಯಲ್ಲ ಬಾರ್ಡ್ರು, ಅದನ್ನ ಕರೆಕ್ಟ್ ಆಗಿ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಬೇಕಾಗುತ್ತೆ ನೋಡಿ. ಸೆಂಟ್ರಲ್ಲಿ ಬಲಗೈನಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯಕ್ಕೆ ನೋಡಿ. ಮಧ್ಯದಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾ ಕ್ಲಾತ್ನ ಒಳಗಡೆಗೆ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋದು ನೋಡಿ. ಇಷ್ಟೇನೆ. ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಅಲ್ಲಿಗೊಂದು ದಾರ ಕಟ್ಟಿದ್ರೆ ಗಟ್ಟಿಯಾಗಿರುತ್ತೆ. ನೀವು ಯಾವುದೇ ರೀತಿ ಸೀರೆನ ವರಮಹಾಲಕ್ಷ್ಮಿ ಕಳಸಕ್ಕೆ ಉಡಿಸ್ಬೇಕು ಅಂದ್ರೇನು ಇದೇ ಒಂದು ವಿಧಾನದಲ್ಲಿ ನೀವು ಮೊದಲೇ ಪ್ಲೀಟ್ಸ್ ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಿಂದಿನ ದಿನ ನೆಕ್ಸ್ಟ್ ಡೇ ಉಡ್ಸೋದಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೇನೆ ಫ್ರೆಂಡ್ಸ್, ನೀವು ಲಕ್ಷ್ಮಿಯ ಕಳಸಕ್ಕೆ ಕಾಲ್ಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ 1.5 ಮಾರು ಸೆರ್ಗು ಕಡೆಯಿಂದ ಬಿಟ್ಟಿದ್ವಲ್ಲ, 1 ಮಾರ ಆಗುವಷ್ಟು ಸೆರ್ಗಿಗೆ ಮಾತ್ರ ಬಿಟ್ಕೊಳ್ಳಿ. ಉಳಿದಿರೋಂತಹ ಸೀರೆನ ಪೂರ್ತಿ ನೀವು ನೆರಿಗೆಗಳು ಮಾಡ್ಕೋಬೇಕಾಗುತ್ತೆ. ಕಾಲ್ಗಳನ್ನ ಜೋಡಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಜೋಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ 1.5 ಮಾರ ಆಗುವಷ್ಟು ನೀವು ಬಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ಯಾರಿನ ಏನ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಒಂದು ಹಸಿ ನೂಲ್ ತಗೊಂಡು ಟೈಟ್ ಆಗಿ ಕಟ್ಟಿ ಎತ್ತಿಟ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಾದ್ರೂ ನಾವು ಸ್ಯಾರಿನ ಪ್ಲೀಟ್ಸ್ ಮಾಡ್ಕೊಂಡು ಅವತ್ತೇ ಡ್ರೇಪ್ ಮಾಡೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೆಣ್ಮಕ್ಳುಗಳಿಗಂತೂ ಇಡೀ ರಾತ್ರಿ ನಿದ್ದೆಗೆಟ್ರು ಕೂಡ ಸಾಕಾಗ್ತಾ ಇರಲ್ಲ, ಟೈಮ್ ಸಾಕಾಗಲ್ಲ. ಅದಕ್ಕೆ ತುಂಬಾ ವಸ್ತುಗಳು ಅರೇಂಜ್ ಮಾಡ್ಬೇಕು ಅಲ್ವಾ. ಹಾಗಾಗಿ ಹಿಂದಿನ ದಿನನೇ ಈ ರೀತಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಉಡ್ಸೋದಿಕ್ಕೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.